ಧರ್ಮಯಾತ್ರೆ ಎನ್ನುವಂತಹ ಹೆಸರಿನಲ್ಲಿ ಬಿಜೆಪಿಯ ಹಲವಾರು ನಾಯಕರು ಧರ್ಮಸ್ಥಳಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಅಲ್ಲಿ ಸಮಾರಂಭಗಳನ್ನ ಮಾಡ್ತಾರೆ, ಭಾಷಣಗಳ ಮೇಲೆ ಭಾಷಣವನ್ನ ಮಾಡ್ತಾರೆ. ಸಾಕಷ್ಟು ಬಿಜೆಪಿಯ ನಾಯಕರು ಆ ಒಂದು ಸ್ಟೇಜ್ ನಲ್ಲಿ ಇರ್ತಾರೆ. ಆದ್ರೆ ಬಿವೈ ವಿಜಯೇಂದ್ರ ಅವರ ಐಡಿಯಾ ಬೇರೆ ಇತ್ತು. ಬಿವೈ ವಿಜಯೇಂದ್ರ ಅವರು ಒಂದು ಸ್ಟೆಪ್ ಮುಂದೆ ಹೋಗಿ ಇದನ್ನ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಯೋಚನೆ ಮಾಡಿದ್ದಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಯಾಕೆ ಹಿಂಗ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿಜಯೇಂದ್ರ ಅವರ ಪ್ಲಾನ್ ಆ ತರ ಇತ್ತು. 15 ನಿಮಿಷದಲ್ಲಿ ಆಟವನ್ನೇ ಬದಲು ಮಾಡಿದ್ರು. ಎಲ್ರಿಗೂ ಕೂಡ ನೀವು ಬೆಂಗಳೂರಿಗೆ ಹೋಗಿ, ನಿಮ್ಮ ಊರಿಗೆ ಹೋಗಿ ಅಂತ ಹೇಳಿ ಬಿವೈ ವಿಜಯೇಂದ್ರ ಅವರು ಹೇಳಿ, ತಾವು ಮಾತ್ರ ಪಾಂಗಳದಲ್ಲಿರುವಂತಹ ಸೌಜನ್ಯ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಸೌಜನ್ಯ ಅವರ ಮನೆಗೆ ಹೋಗಿ ಅಲ್ಲಿರುವಂತಹ ಕುಸುಮಾವತಿ ಅವರ ತಾಯಿಯ ಬಳಿ ಕಾನೂನಿನ ನೆರವು ಬೇಕಾದ್ರೆ ನಾನಿದ್ದೇನೆ ತಾಯಿ, ನೀವು ಯಾವಾಗ ಬೇಕಾದ್ರೂ ನನ್ನನ್ನು ನೆನೆಸ್ಕೊಳ್ಬಹುದು ಅಂತ ಹೇಳಿ ಅವರ ಜೊತೆಗಿದ್ದೇನೆ ಅಂತ ಹೇಳಿ ಬಂದಿದ್ದಾರೆ. ಈ ವಿಚಾರ ಸಾಕಷ್ಟು ನಾಯಕರಿಗೆ, ಬಿಜೆಪಿ ನಾಯಕರಿಗೆ ಕೋಪವನ್ನ ತರಿಸಿದೆ. ನಮ್ಮನ್ನ ಬಿಟ್ಟು ಯಾಕೆ ಹೋದ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಬಿವೈ ವಿಜಯೇಂದ್ರ ಅವರ ಪ್ಲಾನ್ ಏನಾಗಿತ್ತು, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಅನ್ನ ಕೊಡ್ತಾ ಹೋಗ್ತೇನೆ. ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಂತಹ ಬಿಜೆಪಿ ಕೊನೆಯ ಕ್ಷಣದಲ್ಲಿ ಹತ್ಯೆಗೀಡಾಗಿದ್ದಂತಹ ಸೌಜನ್ಯ ನಿವಾಸಕ್ಕೆ ಭೇಟಿ ಕಾರ್ಯಕ್ರಮವನ್ನ ನಿಗದಿಪಡಿಸಿತ್ತು. ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ಮತ್ತು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಜೊತೆಗೆ ವಿಜಯೇಂದ್ರ ಅವರು ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಮಾತುಕತೆ ಮಾಡಿದ ಸೌಜನ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವುದಾದ್ರೆ ಅಗತ್ಯ ಕಾನೂನಿನ ನೆರವನ್ನ ನಾನ್ ನೀಡ್ತೇನೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟು ಬಂದಿದ್ದಾರೆ. ಇದು ಬಿಜೆಪಿಯ ಹಲವಾರು ನಾಯಕರಿಗೆ ಅಸಮಾಧಾನವನ್ನು ಉಂಟು ಮಾಡಿದೆ. ಯಾವ ಕಾರಣಕ್ಕೆ? ಕೊನೆಯ ಕ್ಷಣದಲ್ಲಿ ಸೌಜನ್ಯ ಅವರ ಮನೆಗೆ ಭೇಟಿಯನ್ನು ನೀಡುವಂತಹ ಅವಶ್ಯಕತೆ ಇತ್ತೆ. ಭೇಟಿಗೆ 15 ನಿಮಿಷಗಳ ಮೊದಲು ನಾಯಕರಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ. ಸಮಾವೇಶವನ್ನ ಮುಗಿಸಿ ಧರ್ಮಸ್ಥಳದಿಂದ ಶಿಕಾರಿಪುರಕ್ಕೆ ಹೋಗ್ತೇನೆ ಅಂತ ಹೇಳಿರುವಂತಹ ವಿಜಯೇಂದ್ರ ಪ್ಲಾನ್ ಯಾಕೆ ಚೇಂಜ್ ಮಾಡಿದ್ರು? ಕೊನೆಯ ಕ್ಷಣದಲ್ಲಿ ಸೌಜನ್ಯ ನಿವಾಸಕ್ಕೆ ಭೇಟಿ ನಿಗದಿ ಮಾಡಿದ್ದಾರೆ. ಉಳಿದ ನಾಯಕರಿಗೆ ಮಾಹಿತಿ ಹೋಗುವ ವೇಳೆ ಅವರೆಲ್ಲರೂ ಕೂಡ ಧರ್ಮಸ್ಥಳದಿಂದ ಬೆಂಗಳೂರು ಕಡೆಗೆ ಹೋಗ್ಬಿಟ್ಟಿದ್ದಾರೆ. ಮಾಹಿತಿ ಬರುವ ವೇಳೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು, ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ವಿ ಸುನೀಲ್ ಅವರು ಎಲ್ಲರೂ ಕೂಡ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ರು. ನಳಿನ್ ಕುಮಾರ್ ಕಟೀಲ್ ಮಾತ್ರ ಮಂಗಳೂರಿನತ್ತ ಹೊರಟು ಬಿಟ್ಟಿದ್ರು. ಹಿಂಗಾಗಿ ಬಿಜೆಪಿಯ ಇತರ ನಾಯಕರು ವಿಜಯೇಂದ್ರ ಜೊತೆಗೆ ಸೌಜನ್ಯ ನಿವಾಸಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಪಕ್ಷದಲ್ಲಿ ಮೊದಲೇ ಚರ್ಚೆ ನಡೆಸಿದ್ರೆ ಹೀಗಾಗ್ತಾ ಇರಲಿಲ್ಲ. ಏಕಾಏಕಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನಿರ್ಧಾರ ತುಂಬಾ ಅಸಮಾಧಾನಿಕವಾಗಿದೆ ಅಂತ ಹೇಳಿ ಸಾಕಷ್ಟು ಜನ ಹೇಳಿದ್ದಾರೆ. ಧಾರ್ಮಿಕ ಕೇಂದ್ರದ ಪರವಾಗಿ ಸಮಾವೇಶವನ್ನ ನಡೆಸಿ ನಂತರ ಸೌಜನ್ಯ ನಿವಾಸಕ್ಕೆ ಹೋಗುವುದು ಇದು ಅವಶ್ಯಕತೆ ಇತ್ತ ಅಂತ ಹೇಳಿ ಸಾಕಷ್ಟು ಬಿಜೆಪಿಯ ನಾಯಕರು ಕೇಳಿದ್ದಾರೆ. ಇನ್ನೊಂದು ಕಡೆ ಸಮಾವೇಶದಲ್ಲಿ ಕರಾವಳಿ ಮೂಲದ ಬಿಜೆಪಿಯ ನಾಯಕರಿಗೆ ಭಾಷಣಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಸಾಕಷ್ಟು ಜನ ಮಾತನಾಡ್ತಿದ್ರೆ, ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ, ಮಾಜಿ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಶಾಸಕ ಸುನೀಲ್ ಕುಮಾರ್ ಸೇರಿದಂತೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೂಲದ ನಾಯಕರು ವೇದಿಕೆಯ ಮೇಲೆ ಕುಳಿತು ಎದ್ದು ಹೋಗಿದ್ರು ಅಷ್ಟೇ. ಅದಕ್ಕೆ ಮಾತ್ರ ಸೀಮಿತರಾಗಿದ್ರು. ಎಲ್ಲೂ ಕೂಡ ಅವ್ರಿಗೆ ಮಾತನಾಡಲಿಕ್ಕೆ ಕೊಟ್ಟಿಲ್ಲ ಬಿವೈ ವಿಜಯೇಂದ್ರ ಅವರು. ಕೇಳಿದ್ರೆ ಸಮಯಾವಕಾಶದ ಕೊರತೆ ಅಂತ ಹೇಳಿದ್ದಾರೆ. ಇದೆಲ್ಲ ಗಮನಿಸಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಗಟ್ಟಿ ಮಾಡಿಕೊಳ್ಳಲಿಕ್ಕೆ ಜನಪರವಾಗಿ ನಿಂತಿದ್ದೀನಿ ಅಂತ ಹೇಳಿ ಸಾಕಷ್ಟು ಬಿಜೆಪಿ ನಾಯಕರಿಗೆ ತೋರಿಸಲಿಕ್ಕೆ ಮಾಡ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಧರ್ಮಸ್ಥಳಕ್ಕೆ ಹೋಗಿ ಬಂದಿರುವಂತಹ ಬಿಜೆಪಿಯ ನಾಯಕರನ್ನ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಪ್ರಶ್ನೆ ಮಾಡ್ತಾ ಇದೆ. ಇಷ್ಟು ಹುರುಪಿನಿಂದ ಬಿಜೆಪಿ ಪಕ್ಷವೆಲ್ಲವೂ ಸೇರ್ಕೊಂಡು ಧರ್ಮಸ್ಥಳಕ್ಕೆ ಹೋದ್ರಲ್ಲ, ದುಡ್ಡು ಎಲ್ಲಿಂದ ಬಂತು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. SIT ತನಿಖೆ ಬಿಟ್ಟು NIAಗೆ ಈ ಒಂದು ಪ್ರಕರಣ ಹಸ್ತಾಂತರ ಮಾಡೋದಿಲ್ಲ, ಏನೇ ಮಾಡ್ಕೊಳ್ಳಿ ನೀವು, ನನ್ನ ಹತ್ರ ಆಗೋದಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದೆಲ್ಲ ಬಿಡಿ ವೀಕ್ಷಕರೇ, ವಿಜಯೇಂದ್ರ ಅವರ ಈ ನಡೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದ್ದಂತೂ ನಿಜ.